ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಟೈಮ್ ಬಂದುಬಿಟ್ಟು 4 ಗಂಟೆ ಆಗೈತೆ ನೋಡ್ರಿ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಎದ್ದಿರೋದು ನೋಡ್ರಿ 3:30ಗೆ ಎದ್ಬಿಟ್ಟು ಮನೆಯೆಲ್ಲ ಕೆಲಸ ಮಾಡಿಕೊಂಡು ಇವಾಗ ರೆಡಿಯಾಗಿ ಹೊಂಟೀವಿ. ನಿಮಗೆ ಟೈಟಲು ತಮ್ಲೇನು ನೋಡಿದ್ರೆ ಗೊತ್ತಿರ್ತದೆ ನೋಡ್ರಿ ನಾವು ಎಲ್ಲಿಗೆ ಹೊಂಟೀವಿ ಅಂಥೇಳಿ. ಗುಡ್ಡಾಪುರಕ್ಕೂ ಹೊಂಟೀವಿ ನೋಡ್ರಿ. ಹಾಗಾಗಿ ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಪೂಜೆ ಅದು ಮುಗಿಸ್ಕೊಂಡು ಇವಾಗ ಹೊಂಟೀವಿ. ಇವಾಗ ನೋಡ್ರಿ ಟೈಮ್ ಬಂದುಬಿಟ್ಟು 5:40 ಆಗಿತ್ತು. ಹಾಗಾಗಿ ಬೇಗನೆ ಹೋದ್ರೆ ನಾವು ಬೇಗನೆ ವಾಪಸ್ ಬರ್ಬೋದು ಅಂಥೇಳಿ ನಾವು ಹೊಂಟೀವಿ ನೋಡ್ರಿ. ಮಕ್ಕಳಿಬ್ಬರನ್ನು ಕರ್ಕೊಂಡು ಹೊಂಟಿಲ್ಲ, ಮಗ ನಾನು ಮತ್ತು ನಮ್ಮ ಹಸ್ಬೆಂಡು ಅಷ್ಟೇ ಹೊಂಟೀವಿ. ಆಲ್ಮಟ್ಟಿಯಿಂದ ನೋಡ್ರಿ ನಿಡಗುಂದಿ ಹೋಗ್ಬೇಕು. ಇವಾಗ ನೋಡ್ಬೋದು ಎಷ್ಟೊಂದು ಕತ್ಲೈತೆ ಅಂಥೇಳಿ. ಚಳಿ ಅಂತರೂ ತುಂಬಾ ಸಿಕ್ಕಾಪಟ್ಟೆ ಚಳಿ ಇತ್ತು ನೋಡ್ರಿ. ಹಾಗಾಗಿ ನಾನು ಈ ರೀತಿ ಸ್ಕಾರ್ಪನ್ನು ಕಟ್ಕೊಂಡಿದ್ದೆ, ಕಿವಾಗದು ಗಾಳಿ ಹೋಗಬಾರ್ದು ಅಂಥೇಳಿ. ಮಗುವು ಕೂಡ ನೋಡ್ರಿ ಸ್ವೆಟ್ರು ಸಾಕ್ಸು ಎಲ್ಲ ಕೂಡ ಹಾಕ್ಕೊಂಡು ಇವಾಗ ನಿಡಗುಂದಿಗೆ ಹೊಂಟೀವಿ. ನಿಡಗುಂದಿಗೆ ಹೋದ್ಮೇಲೆ ನೋಡ್ರಿ ಒಂದು 5 ನಿಮಿಷಕ್ಕೆ ಬಸ್ ಬತ್ತು ನೋಡ್ರಿ. ನಾವು ಬಿಜಾಪುರಿಂದ ಗುಡ್ಡಾಪುರಕ್ಕೆ ಹೊಂಟೀವಿ. ಹಾಗಾಗಿ ಮೊದಲಿಗೆ ನೋಡ್ರಿ ನಾವು ನಿಡಗುಂದಿಯಿಂದ ಬಿಜಾಪುರಕ್ಕೆ ಹೋಗಬೇಕು. ಬಸ್ ಸಿಕ್ತು ನೋಡ್ರಿ. ನಮ್ಗೆ ಹೋದ ತಕ್ಷಣ ಬಸ್ ಸಿಕ್ತು. ತುಂಬಾ ಖುಷಿ ಆಯ್ತು ನೋಡ್ರಿ. ಯಾಕಪ್ಪ ಅಂದ್ರೆ ಬಸ್ ಇರ್ತಾವೋ ಇಲ್ಲೋ ಅಷ್ಟು ಬೇಗ ಅಂತ ಅಂದ್ಕೊಂಡಿದ್ದೀವಿ. ಸೀಟ್ ಸಿಕ್ತು ನೋಡ್ರಿ. ಬಸ್ ಸಿಕ್ಕರೂ ಕೂಡ ಸೀಟ್ ಸಿಗುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ಆದರೂ ಕೂಡ ಸೀಟ್ ಸಿಕ್ತು. ಯಾಕಂದ್ರೆ ಬಸ್ ಫುಲ್ ಖಾಲಿ ಇತ್ತು ನೋಡ್ರಿ. ಹಾಗಾಗಿ ಎಲ್ಲರೂ ಕೂಡ ನೋಡ್ರಿ ಮಲ್ಕೊಂಡಿದ್ರು. ಹೊಸಪೇಟೆಯಿಂದ ಬಂದಿರೋದು ಅನಿಸುತ್ತಿದ್ದು ಬಸ್ಸು. ಎಲ್ಲರೂ ಕೂಡ ಮಲ್ಕೊಂಡು ಜರ್ನಿನ ಮಾಡಾಕತ್ತಿದ್ರು. ಹಿಂದ್ಗಡೆ ಸೀಟ್ ಒಳಗೆ ನಮ್ಮ ಹಸ್ಬೆಂಡ್ ಕೂತಿದ್ರು, ಈ ಕಡೆ ನಾನು ನನ್ನ ಮಗ ಕುಂತಿದ್ದೀವಿ ನೋಡ್ರಿ. ಅವು ಕೂಡ ಮಲ್ಕೊಂಡಿದ್ದ. ಫುಲ್ ಬೆಚ್ಚಗೆ ಮಾಡ್ಕೊಂಡು ಕರ್ಕೊಂಡು ಹೊಂಟಿ ನೋಡ್ರಿ. ಯಾಕಂದ್ರೆ ತುಂಬಾ ಚಳಿ ಇತ್ತಲ್ಲ. ಹಾಗಾಗಿ ನೋಡ್ಬೋದು ಮಾರ್ನಿಂಗ್ ವ್ಯೂಸು ಯಾವ ರೀತಿ ಕಾಣಕತ್ತದ ಅಂಥೇಳಿ. ತುಂಬಾ ಚೆನ್ನಾಗಿ ಕಾಣಕತ್ತಿತ್ತು ನೋಡ್ರಿ. ನಾನು ನೋಡ್ರಿ ಗುಡ್ಡಾಪುರಕ್ಕೆ ಇದು 3ನೇ ವರ್ಷದ ಹೋಗ್ತಿರೋದು. ಬಟ್ ಇದು ನಂದು 4ನೇ ವರ್ಷ ಹೋಗೋದು ನೋಡ್ರಿ. ಅದರಂದು ಲಾಸ್ಟ್ ಇಯರು ಪ್ರೆಗ್ನೆಂಟ್ ಇರೋದ್ರಿಂದ ಹೋಗೋದಕ್ಕಾಗಿಲ್ಲ. ಹಾಗಾಗಿ ಈ ವರ್ಷ ಹೊಂಟೀವಿ. ಫಸ್ಟ್ನೇ ವರ್ಷ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗಿದ್ದೀವಿ. ಸೆಕೆಂಡ್ ಇಯರ್ ನೋಡ್ರಿ ಎಲ್ಲರೂ ಕೂಡ ಹೋಗಿದ್ದೀವಿ ನಾವು ಫ್ರೆಂಡ್ಸ್ ಅದೆಲ್ಲ ಕೂಡ. ಈ ಸಲ ನೋಡ್ರಿ ಯಾವುದೋ ಕಾರಣಾಂತರಗಳಿಂದ ಎಲ್ಲರೂ ಕೂಡ ಹೋಗೋದಾಗಲಿಲ್ಲ. ಹಾಗಾಗಿ ನಾವು ಅಷ್ಟೇ ಹೊಂಟೀವಿ. ನೋಡ್ಬೋದು ಇವಾಗ ಬೆಳಗ್ಗೆ ನೋಡ್ರಿ 7 ಗಂಟೆ ಆಗಿತ್ತು. ನಾವು ಬಿಜಾಪುರಕ್ಕೆ ಬಂದು ರೀಚ್ ಆದೀವಿ. ಆಮೇಲೆ ನೋಡ್ರಿ ಅಲ್ಲಿ ಬಸ್ ಅದೆಲ್ಲನೂ ಯಾವಾಗ ಬರ್ತದಂತ ಕೇಳ್ಕೊಂಡಿವಿ. ಬಸ್ ನೋಡ್ರಿ ಹಳೆ ಬಸ್ ಸ್ಟ್ಯಾಂಡಿಂದನೇ ನಮ್ಗೆ 8 ಗಂಟೆಗೆ ಬಸ್ ಐತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿನ ಉಳ್ಕೊಂಡಿವಿ. ಯಾಕಂದ್ರೆ ಇವಾಗ ನೋಡ್ರಿ ಗುಡ್ಡಾಪುರ ಬಸ್ ಆಗಿರ್ಬೋದು, ಸೋಲಾಪುರ ಬಸ್ ಆಗಿರ್ಬೋದು ನೋಡ್ರಿ, ಅಲ್ಲಿ ಸೆಟ್ಲೈಟ್ ಅಂಥೇಳಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಯಾರ, ಅಲ್ಲಿಂದನೇ ಹೋಗ್ತಾವೆ. ಆದರೆ 8 ಗಂಟೆಗೆ ಇಲ್ಲಿಂದನೇ ಹೋಗುತ್ತಂತಂದ್ರು. ಹಾಗಾಗಿ ನಾವು ಹಳೆ ಬಸ್ ಸ್ಟ್ಯಾಂಡ್ ಒಳಗೆ ನಾವು ವೇಟ್ ಮಾಡಕತ್ತಿದ್ದೀವಿ. ಟೈಮ್ ಏನಾಯ್ತು ನೋಡ್ರಿ. ಹಾಗಾಗಿ ಟಿಫನ್ ಮಾಡ್ಕೊಂಡ್ರೆ ಹೋದ್ರೆ ಅಂತಂತೇಳಿ ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಇರುವಂಥ ಹೋಟೆಲ್ಗೆ ಬಂದು ಟಿಫನ್ನ ಮಾಡ್ಕೊಂಡ್ವಿ ನೋಡ್ರಿ. ಟಿಫನ್ಗೆ ನಾವಿಲ್ಲಿ ಇಡ್ಲಿ ವಡಾನ ತೊಗೊಂಡಿದ್ದೀವಿ. ಟೇಸ್ಟ್ ಹಾಕೋ ಅಷ್ಟೊಂದು ನಮ್ಗೆ ಸರಿ ಅನಿಸ್ಲಿಲ್ಲ ನೋಡ್ರಿ. ಮತ್ತು ದುಡ್ಡಿಗೆ ವೇಸ್ಟ್ ಅಂತ ಅನ್ನಿಸ್ಬಿಡ್ತು. ಯಾಕಂದ್ರೆ ದುಡ್ಡು ಕೊಟ್ಟಿದ್ದಕ್ಕೂ ನೋಡ್ರಿ ಟೇಸ್ಟ್ ಇರ್ಬೇಕಂತ ಅನ್ನಿಸ್ತದೆ, ಬಟ್ ಅದು ವೇಸ್ಟ್ ಅಂತ ಅನ್ನಿಸ್ಬಿಡ್ತು ನಮ್ಗೆ ಈ ಟಿಫನ್ನು. ಮತ್ತು ನೋಡ್ರಿ ಅಲ್ಲಿ ಟಿಫನ್ ಅದು ಮಾಡ್ಕೊಂಡು ಇವಾಗ ಹೊರಗಡೆ ಬಂದು ಬಸ್ಸಿಗೆ ವೇಟ್ ಮಾಡಕತ್ತಿದ್ದೀವಿ. ಫೈನಲಿ ಬಸ್ ಬಂತು ನೋಡ್ರಿ. 7:50 ಬಸ್ ಬಂತು. ಇವಾಗ ನೋಡ್ರಿ ಬಸ್ ಎಲ್ಲ ತುಂಬಾ ರಶ್ ಇತ್ತು ನೋಡ್ರಿ. ಎಲ್ಲ ಜನ ಕೂಡ ಗುಡ್ಡಾಪುರಕ್ಕೆ ಹೋಗೋದಕ್ಕೆ ಬಂದಿದ್ರು. ನಮ್ಮ ಯಜಮಾನ್ರು ಮೊದಲೇ ಹೋಗಿ ನೋಡ್ರಿ ಸೀಟ್ ಅದು ಹಿಡ್ಕೊಂಡ್ರು. ಆಮೇಲೆ ನೋಡ್ರಿ ಇವಾಗ ಗುಡ್ಡಾಪುರಕ್ಕೆ ಹೊಂಟೀವಿ ನಾವು. ಗುಡ್ಡಾಪುರಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ ನನಗೆ ಫಸ್ಟ್ಗೆ ನಾನು ಒಂದು ಸಲ ಕೂಡ ಹೋಗಿದ್ದಿಲ್ಲ. ಹೋಗಬೇಕು ಪೂಜೆ ಅದು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ಸಲ ಹೋಗಿ ಬಂದುಬಿಟ್ಟು ಆಮೇಲೆ ನಾನು ಪೂಜೆನ ಕಂಟಿನ್ಯೂ ಮಾಡಿದೆ ನೋಡ್ರಿ. 2 ವರ್ಷ ಮಾಡಿದೆ ನಾನು. ಮತ್ತು ನಾನೊಂದು ಬೇಡ್ಕೊಂಡು ಬಂದಿದ್ದೆ ನೋಡ್ರಿ. ಆ ಬೇಡಿಕೆ ಕೂಡ ನನಗೆ ಈಡೇರೈತಿ. ಏನದು ಬೇಡಿಕೆ ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ. ತುಂಬಾ ಪವರ್ಫುಲ್ಲಾಗಿರುವಂಥ ದೇವಿ ನೋಡ್ರಿ ಇದು. ಅದು ಮಹಾರಾಷ್ಟ್ರದೊಳಗೆ ಇದ್ದರೂ ಕೂಡ ನಮ್ಗೆ ನಮ್ಮ ಉತ್ತರ ಕರ್ನಾಟಕ ದೇವರನಂತಂದು ಅನ್ನಿಸ್ತದೆ. ಯಾಕಂದ್ರೆ ಬಿಜಾಪುರಿಂದ ನಿಯರ್ ಅದ ನೋಡ್ರಿ. ಹಾಗಾಗಿ ನಮ್ಗೆ ಸೋಲಾಪುರ ಆಗಿರ್ಬೋದು, ಸಾಂಗ್ಲಿ ಆಗಿರ್ಬೋದು ನೋಡ್ರಿ ಮಹಾರಾಷ್ಟ್ರ ಅಂತ ಅನ್ಸಂಗೆ ಇಲ್ಲ. ಹಾಗಾಗಿ ದಾನಮ್ಮ ದೇವಿ ಪವಾಡ ನೋಡ್ರಿ ತುಂಬಾ ಅದಾವು. ಸಾಕಷ್ಟು ಜನ ನೋಡ್ರಿ ಇಲ್ಲಿ ಮಕ್ಕಳು ಅಲ್ದವರು ಕೂಡ ಬರ್ತಾರೆ, ಮತ್ತು ಮದುವೆ ಆಗ್ಲಾರ್ದವರು ಕೂಡ ಬರ್ತಾರೆ ನೋಡ್ರಿ. ಫೈನಲಿ ನಾವು ಗುಡ್ಡಾಪುರಕ್ಕೆ ರೀಚ್ ಆದ್ವಿ ನೋಡ್ರಿ. ಇವಾಗ ನೆಕ್ಸ್ಟ್ ಜಾತ್ರೆ ಐತೆ ನೋಡ್ರಿ ಅಮಾಸೆಗೆ. ಹಾಗಾಗಿ ಎಲ್ಲ ಅಂಗಡಿ ಕೂಡ ಬಂದವು. ಬಿಜಾಪುರಿಂದ ನೋಡ್ರಿ ದಾನಮ್ಮ ದೇವಿಗೆ ಪಾದಯಾತ್ರೆ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಗುಡ್ಡಾಪುರ ದಾನಮ್ಮ ದೇವಿ ಬಗ್ಗೆ ಗೊತ್ತಿರ್ತದೆ ನೋಡ್ರಿ. ವ್ರತ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮತ್ತು ಮದುವೆ ಆಗ್ಲೋರ್ದವ್ರು ಬಂದು ಇಲ್ಲಿ ಕಂಕಣನ ಕಟ್ಟಿಸ್ಕೊಂಡು ಹೋಗ್ತಾರೆ ನೋಡ್ರಿ. ಮತ್ತು ಮಕ್ಕಳಾಲ್ದವ್ರು ಬಂದು ಕೂಡ ಕಾಯಿನ ತೊಗೊಂಡೋಗಿ ಪೂಜೆನ ಮಾಡ್ತಾರೆ. ಅದೇ ರೀತಿ ಆ ತಾಯಿ ನೋಡ್ರಿ ಎಲ್ರಿಗೂ ಕೂಡ ಫಲವನ್ನು ಕೊಡ್ತಾಳೆ. ನೋಡತ್ತಿರಲ್ಲ, ಇದೇ ನೋಡ್ರಿ ಗುಡ್ಡಾಪುರ ದಾನಮ್ಮ ದೇವಿಯ ದೇವಸ್ಥಾನ. ಇವಾಗ ನೋಡ್ರಿ ನಾವು ಕೂಡ ಒಳಗಡೆ ದರ್ಶನ ತೊಗೊಳಕತ್ತಿದ್ದೀವಿ. ಯಾಕಂದ್ರೆ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ನೋಡ್ರಿ ಜಾಸ್ತಿ ಜನ ಹಿಂಗೆ ಇದ್ದಿದ್ದಿಲ್ಲ. ಹಾಗಾಗಿ
ಡೈರೆಕ್ಟಾಗಿ ದರ್ಶನ ಅದು ಮಾಡಿಕೊಂಡು ಈ ಕಡೆ ಸ್ವಲ್ಪ ಕುತ್ಕೊಂಡಿದ್ದೀವಿ ನೋಡ್ರಿ. ನಾವು ಕಾರ್ತಿಕ್ ಮಾಸ ಇತ್ತು ನೋಡ್ರಿ, ಹಾಗಾಗಿ ಸೈಡದು ಎಲ್ಲನೂ ಕೂಡ ದೀಪ ಅದು ಹಚ್ಚಿ ಇಟ್ಟಿದ್ರು. ಮತ್ತು ಈ ಕಡೆ ಎಲ್ಲ ಜನ ನೋಡ್ರಿ ಒಂದಿಷ್ಟು ಜನ ಬೇಡ್ಕೊಂಡವ್ರಲ್ಲಿ ನಮಸ್ಕಾರ ಅದು ಕೂಡ ಹಾಕಾಕತ್ತಿದ್ರು. ನಾವು ಬರೋ ಟೈಮಿಗೆ ನೋಡ್ರಿ ಮಧ್ಯಾಹ್ನದ ಪೂಜೆ ಸ್ಟಾರ್ಟ್ ಆಗೋ ಟೈಮ್ ಇತ್ತು, ಹಾಗಾಗಿ 11 ಗಂಟೆ 10:30 ಆಗಿತ್ತು ನೋಡ್ರಿ. ಅವಾಗ ನೋಡ್ರಿ ಮಧ್ಯಾಹ್ನ ಪೂಜೆನ ಮಾಡ್ತಾರೆ, ಅದಕ್ಕೆಲ್ಲನೂ ತಯಾರಿ ಮಾಡ್ಕೊಳಕತ್ತಿದ್ರು. ನಾವು ಕೂಡ ಒಳಗಡೆ ದರ್ಶನ ಅದು ಮಾಡಿಕೊಂಡು ಕಾಯಿ ಪ್ರಸಾದನ ತೊಗೊಂಡು ಇವಾಗ ಹೊರಗಡೆ ಕುತ್ಕೊಂಡಿವಿ. ಒಂದು 10 ನಿಮಿಷ ಕುತ್ಕೊಂಡು ನೋಡ್ರಿ ಇವಾಗ ನಾವು ಮತ್ತೆ ಈ ಕಡೆ ವಾಪಸ್ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಸ್ ನೋಡ್ರಿ ಅವಾಗ ಇದ್ದಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿಕೊಂಡು ಇವಾಗ ಬಸ್ ಕಡೆ ಹೊಂಟಿವಿ ನೋಡ್ರಿ. ಬಸ್ ಸ್ಟ್ಯಾಂಡ್ ಕಡೆ ಮೊದಲೆಲ್ಲ ಏನಿತ್ತು ಅಂದ್ರೆ ಗುಡಿ ಹತ್ರನೇ ನಮ್ಗೆ ಬಸ್ಸನ್ನು ಸ್ಟಾಪ್ ಮಾಡ್ತಿದ್ರು. ಬಟ್ ಇವಾಗ ಜಾತ್ರೆ ಇರೋದ್ರಿಂದ ನೋಡಿ ಸ್ವಲ್ಪ ದೂರತ್ತೆ ನಮ್ಗೆ ಬಸ್ಸನ್ನು ನಿಲ್ಲಿಸ್ತಾರೆ. ನಾವೇನಾದರೂ ಗುಡ್ಡಾಪುರಕ್ಕೆ ಬರ್ಬೇಕಂತಂದ್ರೆ ನೋಡ್ರಿ ಬಿಜಾಪುರಿಂದ ಸೆಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಅಲ್ಲಿಂದ ಬಸ್ಗಳು ಸಿಗ್ತಾವೆ ನೋಡ್ರಿ, ಡೈರೆಕ್ಟಾಗಿ ನಾವು ಬರ್ಬೋದು. ನಾನು ಕೂಡ ನೋಡ್ರಿ ದಾನಮ್ಮದೇವಿ ವ್ರತನ ಮಾಡ್ತೀನಿ. ಇದು ನಂದು 3ನೇ ವರ್ಷದ ವ್ರತ ನೋಡ್ರಿ. 3 ವರ್ಷ ಮಾಡ್ಬೇಕಂತ ಹೇಳ್ತಾರೆ, ಹಾಗಾಗಿ ಇದು ನನ್ನ 3ನೇ ವರ್ಷದ ವ್ರತ. ಈ ವರ್ಷ ಮಾಡಿಬಿಟ್ಟು ನಾವು ಮುಗಿಸಿದ್ರು ಕೂಡ ನಡೀತೈತೆ ನೋಡ್ರಿ. ಲಾಸ್ಟ್ ವರ್ಷನೇ 3ನೇ ವರ್ಷ ಆಗ್ತಿತ್ತು, ಅದರ ಪ್ರೆಗ್ನೆಂಟ್ ಇರೋದ್ರಿಂದ ನೋಡ್ರಿ ನನಗೆ ಅವಾಗ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಇವಾಗಲೇ ಬಂದೀವಿ ನಾವು. ಯಾಕಂದ್ರೆ ಅಮಾಸಿಗೆ ಅದು ಬಂದರೆ ಗದ್ದಲಿರ್ತದೆ ಅಂಥೇಳಿ ಇವಾಗಲೇ ಬಂದ ಮೇಲೆ ನೋಡ್ರಿ ಚಟ್ಟಿ ಅಮಾಸೆಯಿಂದ ಎಳ್ಳಮಾಸೆವರೆಗೂ ಎಷ್ಟು ಗುರುವಾರ ಬರ್ತದಲ್ಲ ಅಷ್ಟು ಗುರುವಾರ ನಾವು ಪೂಜೆನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಲಡ್ಡು ಪ್ರಸಾದನ ತೊಗೊಂಡು ಇವಾಗ ಹೊರಗಡೆ ಹೊಂಟ್ವಿ. ನೋಡ್ಬೋದು ಅಲ್ಲಿ ಗುಡಿ ಎಷ್ಟೊಂದು ಚೆನ್ನಾಗಿ ಕಾಣಕತ್ತದಂದ್ರೆ ತುಂಬಾ ಚೆನ್ನಾಗಿ ಕಾಣತ್ತದ ನೋಡ್ರಿ. ಈ ಕಡೆ ನೋಡತ್ತಿರಲ್ಲ ಇದೇ ನೋಡ್ರಿ ದಾನಮ್ಮ ದೇವಿ ಗರ್ಭಗುಡಿ. ಮತ್ತು ವಾಪಸ್ ನೋಡ್ರಿ ಇವಾಗ ಹೊರಗಡೆ ಬಂದೀವಿ. ಇದೇನು ಮುಂದೆ ನೋಡತ್ತಿರಲ್ಲ ಇಲ್ಲಿ ನೋಡ್ರಿ ಮೊದಲು ಅನ್ನಪ್ರಸಾದನ ಮಾಡ್ತಿದ್ರು, ಇವಾಗ ಚೇಂಜ್ ಮಾಡ್ಯಾರ ನೋಡ್ರಿ. ಕರ್ನಾಟಕ ಭವನದೊಳಗೆ ಮಾಡ್ಯಾರ. ಈ ಕಡೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಾವು ಪ್ರಸಾದನ ಮಾಡಿರೋದು ನೋಡ್ರಿ. ಇಲ್ಲಿ ದಿನ ಕೂಡ ಅನ್ನಪ್ರಸಾದ ಇರ್ತದೆ. ಈ ಕಡೆ ನೋಡ್ರಿ ಬಾಜುನೇ ನೋಡ್ರಿ ಇಲ್ಲಿ ದಾಳಂಬ್ರಿ ಮತ್ತು ಪೇರು ಹಣ್ಣು ಮತ್ತು ಬಾರಿಕಾಯಿ ಮತ್ತು ಸೀತಾಫಲ ಇತ್ತು. ನಾವು ಇಲ್ಲಿ ದಾಳಂಬ್ರಿ ಹಣ್ಣು ತುಂಬಾ ಇಷ್ಟ ಅದು ಮತ್ತು ತುಂಬಾ ಚೆನ್ನಾಗಿದ್ದು ನೋಡ್ರಿ. ಹಾಗಾಗಿ ನಾವು ಒಂದು 2 kg ದಾಳಂಬ್ರಿ ಹಣ್ಣನ್ನು ತೊಗೊಳಕತ್ತಿದ್ದೀವಿ. ರೇಟ್ ನೋಡ್ರಿ ಅವರು 100 ರೂಪಾಯಿಗೆ 2 kg ಏನೋ ಅಂತ ಹೇಳಿದ್ರು, ಹಾಗಾಗಿ ಒಂದು 2 kg ತೊಗೊಂಡಿವಿ. ಅಲ್ಲೇ ಬೆಳೆದಿರುವಂಥ ಹಣ್ಣು ನೋಡ್ರಿ, ಹಾಗಾಗಿ ಸ್ವಲ್ಪ ರೇಟು ಕಡಿಮೆ ಇತ್ತು. ಮನೆಗೆ ಬಂದ ಮೇಲೆ ನೋಡ್ರಿ ತಿಂದೀವಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ರಿ. ಎಲ್ಲ ಹಣ್ಣುಗಳು ಕೂಡ ಫ್ರೆಶ್ ಆಗಿದ್ದು ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದ್ದು ನೋಡ್ರಿ. ಟೈಮ್ ನೋಡ್ರಿ 11 ಗಂಟೆ ಆಗಿತ್ತು, ಹಾಗಾಗಿ ಬಸ್ ಯಾವ್ದಾರ ಐತನಂಥೇಳಿ ಹೊಂಟಿದ್ವಿ ನಾವು ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿ ನೋಡ್ರಿ ಬಸ್ಸು 12:30 ಐತೆ ಅಂತ ಹೇಳಿದ್ರು, ಹಾಗಾಗಿ ಸ್ವಲ್ಪ ಅಲ್ಲೇ ವೇಟ್ ಮಾಡಿದ್ವಿ ನೋಡ್ರಿ. ಅಲ್ಲೇ ಕರ್ನಾಟಕ ಭವನ ಅಂತಿತ್ತು, ಅಲ್ಲೇ ವೇಟ್ ಮಾಡಿದ್ವಿ. ಅಲ್ಲೇ ನೋಡ್ರಿ ಇವಾಗ ಪ್ರಸಾದನ ಅಲ್ಲೇ ಕೊಡಕತ್ತಾರ. ಮೊದಲು ಗುಡಿ ಅಪೋಸಿಟ್ ಕೊಡ್ತಿದ್ರು, ಆದ್ರೆ ಇವಾಗ ಕರ್ನಾಟಕ ಭವನದೊಳಗನೆ ಕೊಡ್ತಾರೆ. ಅಲ್ಲಿ ಅವ್ರು ಏನಂದ್ರೆ ಪ್ರಸಾದನ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಇವಾಗ ಪ್ರಸಾದ ಮಾಡ್ಕೊಂಡೇ ಬಿಡ್ರಿ. ಕಂಡಕ್ಟ್ರ್ ಕೂಡ ಪ್ರಸಾದನೆ ಮಾಡ್ಕೊಂಡ್ಮೇಲೆ 12:30 ಬಸ್ ಬಿಡ್ತದೆ ಅಂತ ಹೇಳಿದರು. ಅದೇ ರೀತಿ ಕೂಡ ನೋಡ್ರಿ ನಾವು ಕೂಡ ಪ್ರಸಾದನ ಮಾಡ್ಕೊಂಡಿವಿ. ಪ್ರಸಾದ ನೋಡ್ರಿ ಸಜ್ಜಕ ಅನ್ನ ಸಾಂಬಾರಿತ್ತು, ತುಂಬಾ ಚೆನ್ನಾಗಿತ್ತು ನೋಡ್ರಿ. ಇಲ್ಲಿ ಕರ್ನಾಟಕ ಭವನದೊಳಗೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಾರ. ಇವಾಗ ಜಾತ್ರೆ ಆಗಿರೋದ್ರಿಂದ ನೋಡ್ರಿ ಎಲ್ಲರೂ ಕೂಡ ಅನ್ನಪ್ರಸಾದನ ನೀಡ್ತಾರಂತಲೇ ಹೇಳ್ಬೋದು. ಜಾತ್ರೆ ಅಂತಲ್ಲ ಡೈಲಿ ಕೂಡ ಇಲ್ಲಿ ಅನ್ನಪ್ರಸಾದ ಇರ್ತದೆ ನೋಡ್ರಿ. ನಾವೇನು ಅಂದ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಜಾತ್ರೆ ಟೈಮ್ ಐತಿ, ಸಿಕ್ಕಾಪಟ್ಟೆ ಗದ್ದಲಿರ್ತದಂತ ಅಂದ್ಕೊಂಡು ಬಂದಿದ್ದೀವಿ. ಆದ್ರೆ ನೋಡ್ರಿ ಫೈನಲಿ ದರ್ಶನ ತುಂಬಾ ಚೆನ್ನಾಗಾಯಿತು, ಯಾವುದೂ ಕೂಡ ಗದ್ದಲಿದ್ದಿದ್ದಿಲ್ಲ. ದೇವಿ ಅಂತೂ ತುಂಬಾ ನಮ್ಗೆ ಶಾಂತ ರೀತಿ ಒಳಗೆ ಸಿಕ್ಕಳು ನೋಡ್ರಿ. ಯಾಕಂದ್ರೆ ಜನ ಇದ್ರಂದ್ರೆ ಗಲಿಬಿಲಿ ಒಳಗೆ ಅಷ್ಟೊಂದು ದರ್ಶನ ಚೆನ್ನಾಗಿ ಆಗ್ತಿದ್ದಿಲ್ಲ. ಈ ಸಲ ನೋಡ್ರಿ ದರ್ಶನ ತುಂಬಾ ಚೆನ್ನಾಗಾಯಿತು. ಈ ವಿಡಿಯೋನ ನೋಡ್ರಿ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಗುಡ್ಡಾಪುರಕ್ಕೆ ಹೋಗಿರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ ಹೋಗಿಲ್ಲ ಅಂತ ಹೋಗ್ಬಿಟ್ಟು ಬರ್ರಿ, ಯಾಕಂದ್ರೆ ದೇವಿ ಮಹಾತ್ಮೆ ತುಂಬಾ ಐತಿ. ನನ್ನ ಜೀವನದೊಳಗೆ ನೋಡ್ರಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ಯಾವ. ಅದು ಏನು ಅಂತ ಅಂಥೇಳಿ ನಾನು ನಿಮಗೆ ಮುಂಬರುವ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಇವಾಗ ನಾನು ಬಸ್ಸನ್ನು ಹತ್ಬಿಟ್ಟು ಇವಾಗ ಗುಡ್ಡಾಪುರದಿಂದ ಬಿಜಾಪುರಕ್ಕೆ ಹೋಗಿ ಬಿಜಾಪುರದಿಂದ ಇವಾಗ ನಮ್ಮೂರಿಗೆ ಹೊಂಟೀವಿ ನೋಡ್ರಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.